Hello friends, welcome to Online Learn YouTube channel. Today we are discussing about third type of parts of speech, that is adjective. ಹೌದ್ರಿ, adjective ಅನ್ನೋದನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಬಗ್ಗೆ ಕವರ್ ಮಾಡಲು ಇಂಗ್ಲಿಷ್ ಗ್ರಾಮರ್ ಪ್ಲೇಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಅಡ್ಜೆಕ್ಟಿವ್ ಅಂದರೆ ಏನು ನೋಡೋಣ್ರಿ. ಅಡ್ಜೆಕ್ಟಿವ್ ಅನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ರೀ? ಗುಣವಾಚಕ. ಹೌದಾ? ಗುಣವಾಚಕ ಅಂದರೆ ಏನ್ರಿ ನೋಡೋಣ ಮುಂದೆ. ಅಡ್ಜೆಕ್ಟಿವ್ ಈಸ್ ಅ ವರ್ಡ್ that describe or modifies noun or pronoun. ನೋಡ್ರಿ, ಅಡ್ಜೆಕ್ಟಿವ್ ಅನ್ನೋದೇನ್ರಿ ಒಂದು ಗುಣವಾಚಕ ಶಬ್ದ. ಹೌದಾ? ನಾವು ಪ್ರಿವಿಯಸ್ ಕ್ಲಾಸ್ನಲ್ಲಿ ನೋಡಿದ್ವಿ ನೌನ್ ಆ್ಯಂಡ್ ಪ್ರನೌನ್. ಹೌದಾ? ನಾಮಪದ ಮತ್ತು ಸರ್ವನಾಮಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆ ನಾಮಪದ ಮತ್ತು ಸರ್ವನಾಮಗಳ ವಿವರಣೆಯನ್ನು ಏನು ಕೊಡ್ತದ್ರಿ ಅಂದ್ರೆ ಅದರ ಗುಣವನ್ನು ಹೇಳ್ತಿರ್ತದ. ಹೌದಾ? ಅದನ್ನು ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹೌದಾ? ನೌನ್ ಮತ್ತು ಪ್ರನೌನ್ಗಳ ಗುಣವನ್ನು ಹೇಳುವುದು ಯಾವುದ್ರಿ? ಗುಣವಾಚಕ, ಅಡ್ಜೆಕ್ಟಿವ್. ಹೌದಾ? ನೋಡ್ರಿ ಯಾವ ಥರನಾಗಿ ಹೇಳ್ತದ. ಇಟ್ ಪ್ರೊವೈಡ್ಸ್ ಎಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದ ನೌನ್ ಸಚ್ ಆಸ್ ಇಟ್ಸ್ ಸೈಜ್, ಕಲರ್, ಶೇಪ್, ಏಜ್, ಒರಿಜಿನ್ ಆರ್ ಎನಿ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್. ನೋಡ್ರಿ, ಒಂದು ನಾಮಪದ ಅಥವಾ ಸರ್ವನಾಮ, ನೌನ್ ಆರ್ ಪ್ರೊನೌನ್, ಇದರದ ಒಂದು ಗಾತ್ರ, ಬಣ್ಣ, ಆಕಾರ, ವಯಸ್ಸು ಅಥವಾ ಅದರ ಮೂಲ ಅಥವಾ ಇತರ ಗುಣಲಕ್ಷಣವನ್ನು ಏನು ಮಾಡ್ತದ್ರಿ ಇದು ಅಡ್ಜೆಕ್ಟಿವ್ ತಿಳಿಸ್ಕೊಡ್ತದ. ಹೌದ್ರಿ? ನೋಡ್ರಿ, ಅಡ್ಜೆಕ್ಟಿವ್ ಹೆಲ್ಪ್ ಟು ಮೇಕ್ ಅ ಸೆಂಟೆನ್ಸ್ ಮೋರ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಅಡ್ಜೆಕ್ಟಿವ್ ಇಲ್ಲಂದ್ರೆ ಆ ಸೆಂಟೆನ್ಸ್ಗೆ ಕಳೆನೇ ಬರಂಗಿಲ್ಲ ರೀ. ಯಾಕಂದ್ರೆ ನೌನ್ ಮತ್ತು ಪ್ರನೌನ್ ಇದರ ಗುಣವನ್ನು ಏನು ಮಾಡ್ತದ್ರಿ? ಎಕ್ಸ್ಪ್ಲೇನ್ ಮಾಡ್ತಿರ್ತದ್ರಿ. ಹೌದಾ? ಫಾರ್ ಎಕ್ಸಾಂಪಲ್ ನೋಡೋಣ್ರಿ, ದ ಬಿಗ್ ರೆಡ್ ಬಾಲ್ ಬೌನ್ಸ್ಡ್ ಡೌನ್ ದ ಸ್ಟೇರ್ಸ್. ನೋಡ್ರಿ, ಒಂದು ದೊಡ್ಡ ಕೆಂಪು ಚೆಂಡ ಐತ್ರಿ, ಅದೇನು ಮಾಡತೈತಿ? ಮೆಟಲ್ದಿಂದ ಕೆಳಗಡೆ ಬೌನ್ಸ್ ಮಾಡ್ಲಾಕತ್ತದ. ಒಂದು ದೊಡ್ಡ ಕೆಂಪು ಚೆಂಡು ಮೆಟಲ್ಗಳಿಂದ ಕೆಳಗಡೆ ಏನು ಮಾಡಕತ್ತದ್ರಿ? ಬೌನ್ಸ್ ಮಾಡ್ತಾ ಇದೆ. ಹೌದಾ? ನೋಡ್ರಿ, ಇಲ್ಲಿ the word big and red are adjectives that describe the noun ball. ಇಲ್ಲಿ ನೋಡ್ರಿ, ನೌನ್ ಅಂದರೆ ಬಾಲ್. ನೌನ್ ಆಗಿ ನಾವು ಬಾಲನ್ನು ಬಳಸ್ತೀವಿ. ಒಂದು ಚೆಂಡಿನ ಗುಣವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದೆ. ನೋಡ್ಲಿಕ್ಕೆ ಹೇಗಿದೆ ರೀ? ರೆಡ್ ಕಲರ್ ಇದೆ, ಸೈಜ್ನಲ್ಲಿ ಬಿಗ್ ಇದೆ. ಹೌದಾ? ಬಾಲ್ ಒಂದು ಚೆಂಡು ಗುಣಲಕ್ಷಣವನ್ನು ಹೇಳ್ತಾ ಇದೆ. ಹೌದ್ರಿ? ಒಂದು ದೊಡ್ಡ ಕೆಂಪು ಚೆಂಡು ಏನು ಮಾಡ್ತಾ ಇದೆ? ನೋಡಲು ಗಾತ್ರದಲ್ಲಿ ದೊಡ್ಡದಿದೆ ಮತ್ತು ಕೆಂಪು ಬಣ್ಣದಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಹೌದಾ? ಹಾಗಿದ್ರೆ ಇಲ್ಲಿ ಅಡ್ಜೆಕ್ಟಿವ್ ಯಾವುದಾಯ್ತ್ರಿ? ಬಿಗ್ ಆ್ಯಂಡ್ ರೆಡ್. ಏನಾಗ್ತದ್ರಿ ಇದು? ಅಡ್ಜೆಕ್ಟಿವ್ ಆಗ್ತದ್ರಿ. ಹೌದಾ? ದೇ ಪ್ರೊವೈಡ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಬಾಲ್ ಸೈಜ್ ಆ್ಯಂಡ್ ಕಲರ್. ನೋಡ್ರಿ, ಆ ಚೆಂಡಿನ ಒಂದು ಸೈಜ್ ಮತ್ತು ಕಲರನ್ನು ಏನು ಮಾಡ್ತಾ ಇದೆ? ಅದರ ಗುಣವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀರಿ. ಹೌದಾ? ಅಡ್ಜೆಕ್ಟಿವನ್ನು ನಾವು ಒಂದು ವಸ್ತುವಿನ ಗುಣಲಕ್ಷಣವನ್ನು ತಿಳಿಯುವ ಸಲುವಾಗಿ ಏನು ಮಾಡ್ತೀವಿ ರೀ? ಬಳಸ್ತೀವಿ. ನೆಕ್ಸ್ಟ್, ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ನೋಡ್ರಿ, ಅಡ್ಜೆಕ್ಟಿವ್ನಲ್ಲಿ ಸಹಿತ ಏನದ ರೀ? ಬಹಳಷ್ಟು ಟೈಪ್ಸ್ಗಳವ. ಹೌದ್ರಿ? ಅದನ್ನು ನೋಡೋಣ್ರಿ. ಫಸ್ಟ್ ಒನ್, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್, ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಪೊಸೆಸಿವ್ ಅಡ್ಜೆಕ್ಟಿವ್, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್, ಇಂಡಿಫೈನೈಟ್ ಅಡ್ಜೆಕ್ಟಿವ್, ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್. ಒಟ್ಟಾರೆಯಾಗಿ 8 ಟೈಪ್ಸ್ಗಳು ಅಡ್ಜೆಕ್ಟಿವ್ನಲ್ಲಿ ಬರ್ತದ್ರಿ. ಹೌದಾ? ಓಕೆ, ಒಂದೊಂದಾಗಿ ಎಕ್ಸ್ಪ್ಲನೇಷನ್ ನೋಡೋಣ. ಫಸ್ಟ್ ಒನ್ ಇಸ್ ಅ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್. ಡಿಸ್ಕ್ರಿಪ್ಟಿವ್ ಅಂದರೆ ನಿಮಗೆ ವರ್ಲ್ಡ್ ಮೀನಿಂಗ್ನಲ್ಲೇ ತಿಳ್ಕೊಂಡ್ಬಿಟ್ರಿ. ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣೆ ರೀ. ಹೌದಾ? ಡಿಸ್ಕ್ರಿಪ್ಷನ್ ಮಾಡೋದು ಅಂತಾರೆ ನೋಡ್ರಿ,
ವಿವರಣೆಯನ್ನು ನೀಡುವುದು. ಹೌದಾ? ದೀಸ್ ಅಬ್ಜೆಕ್ಟಿವ್ಸ್ ಡಿಸ್ಕ್ರೈಬ್ ದ ಕ್ವಾಂಟಿಟೀಸ್ ಆಫ್ ಅ ನೌನ್ ಸಚ್ ಆಸ್ ಕಲರ್, ಸೈಜ್, ಶೇಪ್ಸ್ ಎಕ್ಸೆಟ್ರಾ. ನೋಡ್ರಿ, ಇದ್ರ ಗುಣವನ್ನು ಹೇಳ್ತದ್ರಿ. ಹೌದಾ? ಯಾವುದು? ಬಣ್ಣ, ಗಾತ್ರ, ಆಕಾರ. ಹೌದಾ? ಈ ಥರ ಗುಣವನ್ನು ಹೇಳುವಂತಹ ಅಡ್ಜೆಕ್ಟಿವ್ಗಳಿಗೆ ನಾವು ಏನಂತ ಕರಿತೀವಿ? ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ಇಲ್ಲಿ ನಾವು ಕರಿತೀವಿ. ಹೌದಾ? ರೆಡ್, ಬಿಗ್, ಸ್ಕ್ವೇರ್ ಈ ಥರ ಶಬ್ದಗಳು ಬಂದ್ರೆ ಸೆಂಟೆನ್ಸ್ನಲ್ಲಿ ಏನದ ರೀ? ಅದು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಆ ಒಂದು ಸೆಂಟೆನ್ಸ್ನ ವಿವರಣೆಯನ್ನು ಕೊಡ್ತಿದ್ರ ಅದನ್ನು ನಾವು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ನಾವು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತೀವಿ ರೀ. ನೆಕ್ಸ್ಟ್ ಒನ್ ಇಸ್ ಅ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್. These adjective indicates the amount or number of noun. ನೋಡ್ರಿ, ಕ್ವಾಂಟಿಟೇಟಿವ್ ಅಂದ್ರೆ ಅದರ ಪರಿಮಾಣವನ್ನು ಅಥವಾ ಸಂಖ್ಯೆಯನ್ನು ಸೂಚಿಸ್ತಿರ್ತದ್ರಿ. ಹೌದಾ? ಇಟ್ ಇಂಡಿಕೇಟ್ಸ್ ಅಮೌಂಟ್ ಆರ್ ನಂಬರ್ ಆಫ್ ನೌನ್ಸ್. ನಾಮಪದದಲ್ಲಿ ಬರುವಂತಹ ಅದರ ಪರಿಮಾಣ, ಅದರ ಹೌದಾ ಆ ಸಂಖ್ಯೆಯನ್ನು ಸೂಚಿಸ್ತಿರ್ತದ. ನೋಡ್ರಿ, ಫಾರ್ ಎಕ್ಸಾಂಪಲ್ ಫ್ಯೂ, ಮೆನಿ, ಸೆವರಲ್. ಹೌದಾ? ಮೆನಿ ಬಾಲ್ಸ್ ಆರ್ ದೇರ್. ಬಾಲ್ ಅನ್ನೋದು ನೌನ್ ಆಗಿದೆ ರೀ. ಮೆನಿ ಅನ್ನೋದು ಏನಾಗ್ತದೆ ರೀ? ಅಡ್ಜೆಕ್ಟಿವ್ ಆಗ್ತದೆ. ಹೌದಾ? ಈ ಥರ ಶಬ್ದಗಳು ಬಂದರೆ ಏನಂತ ತಿಳ್ಕೊಬೇಕ್ರಿ? ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ನೆಕ್ಸ್ಟ್ ಒನ್ ಇಸ್ ಅ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಡೆಮಾನ್ಸ್ಟ್ರೇಟಿವ್ ಮೀನ್ಸ್ ನಿರ್ದಿಷ್ಟವಾಗಿ ಹೇಳುವುದು. ಓಕೆ, ದೀಸ್ ಅಡ್ಜೆಕ್ಟಿವ್ಸ್ ಫೈಂಡ್ ಔಟ್ ಆರ್ ಇಂಡಿಕೇಟ್ಸ್ ಅ ಸ್ಪೆಸಿಫಿಕ್ ನೌನ್. ನೋಡ್ರಿ, ಈ ಅಡ್ಜೆಕ್ಟಿವ್ ಏನಿರ್ತದ ಒಂದು ನೌನಲ್ಲಿ ಬರುವಂತಹ ಶಬ್ದಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡಿ ಹೇಳುವುದು. ಸ್ಪೆಸಿಫಿಕ್ ಅಂದರೆ ಅದರ ಬಗ್ಗೆನೇ ಹೇಳುವುದು. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ದಿಸ್, ದ್ಯಾಟ್, ಥೋಸ್, ದೀಸ್. ಹೌದಾ? ಈ ಥರ ಬಂದರೆ ಏನಂತ ತಿಳ್ಕೊಬೇಕ್ರಿ? ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ನಾವಿಲ್ಲಿ ತಿಳ್ಕೊಬೇಕ್ರಿ. ಎಕ್ಸಾಮ್ ಪರ್ಪಸ್ನಲ್ಲಿ ಈ ಥರ ಯಾರೂ ಕೇಳಂಗಿಲ್ಲ ರೀ. ಜಸ್ಟ್ ಅಡ್ಜೆಕ್ಟಿವ್ ಅಂದರೆ ಏನಂತ ಅಷ್ಟೇ ಕೇಳ್ತಾರೆ. ಯಾವ ಅಡ್ಜೆಕ್ಟಿವ್ಗಳ ಗುಣಲಕ್ಷಣ ಯಾವ ರೀತಿ ಇರ್ತದ, ಅದನ್ನು ನಾವು ಯಾವ ರೀತಿಯಾಗಿ ಬಳಸ್ತೀವಿ ಅನ್ನೋದನ್ನು ನೋಡೋ ಸಲುವಾಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ ರೀ. ನೆಕ್ಸ್ಟ್ ನೋಡೋಣ ರೀ, ಪೊಸೆಸಿವ್ ಅಡ್ಜೆಕ್ಟಿವ್. ಹೌದ್ರಿ, ಪೊಸೆಸಿವ್ ಇಟ್ ಮೀನ್ಸ್ ರಿಲೇಷನ್ಶಿಪ್ ಆ್ಯಂಡ್ ಓನರ್ಶಿಪ್. ಆಲ್ರೆಡಿ ನೀವು ಎಲ್ಲ ತರಹ ನೌನ್ ಆ್ಯಂಡ್ ಪ್ರೊನೌನ್ಸ್ನಲ್ಲೂ ಸಹಿತ ಇದು ಬಂದಿದೆ ರೀ. ದೀಸ್ ಅಡ್ಜೆಕ್ಟಿವ್ಸ್ ಶೋಸ್ ಓನರ್ಶಿಪ್ ಆರ್ ಪೊಸೆಸಿವ್ ಆಫ್ ನೌನ್. ಒಂದು ನಿರ್ದಿಷ್ಟವಾದ ನಾಮಪದದ ಗುಣಲಕ್ಷಣವನ್ನು ಇದು ಹೇಳ್ತದ್ರಿ. ಓನರ್ಶಿಪ್ ಮೀನ್ಸ್ ಮಾಲೀಕತ್ವ ಅಂತ ಕರೀತಾರೆ. ಹೌದಾ? ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ಶಬ್ದದ ಬಗ್ಗೆ ಇದು ತಿಳಿಸ್ಕೊಡ್ತದ್ರಿ. ನನ್ನದೇ ಇದೆ, ನಮ್ಮದೇ ಇದೆ ಅಂತ ನಾವು ಹೇಳ್ತೀವಿ ನೋಡ್ರಿ. ಹೌದಾ? ಆ ರೀತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೈ, ಯುವರ್ಸ್, ಹೀಸ್, ಹರ್, ಅವರ್, ದೇರ್. ಹೌದಾ? ನನ್ನ, ನಿಮ್ಮ, ಅವನ, ಅವಳ ರಿಲೇಷನ್ಶಿಪ್ ಬಗ್ಗೆ ಇದು ಹೇಳ್ತದ್ರಿ. ಓನರ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಇದು ತಿಳಿಸ್ಕೊಡ್ತದ್ರಿ. ಈ ಥರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಶಬ್ದಗಳು ಬಂದ್ರೆ ಅದನ್ನು ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಇಲ್ಲಿ ಪಾಯಿಂಟ್ ಔಟ್ ಮಾಡಬೇಕು. ನೆಕ್ಸ್ಟ್ ಒನ್ ಇಸ್ ಅ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ದೀಸ್ ಅಡ್ಜೆಕ್ಟಿವ್ಸ್ ಆಸ್ಕ್ಡ್ ಕ್ವಶನ್ ಅಬೌಟ್ ನೌನ್. ನೋಡ್ರಿ, ಈ ಥರ ಅಡ್ಜೆಕ್ಟಿವ್ಸ್ ಪ್ರಶ್ನೆಯನ್ನು ಕೇಳಲಾಗ್ತಿರೋದು. ನೋಡಿ, ನಾಮಪದದಲ್ಲಿ ಬರುವಂಥ ಪ್ರಶ್ನೆಯನ್ನು, ಆ ಪ್ರಶ್ನೆಯ ಗುಣವನ್ನು ಇದು ಸೂಚಿಸ್ತಿರ್ತದೆ ರೀ. ಹೌದಾ? ವಿಚ್, ವಾಟ್, ಹೂಸ್. ಹೌದಾ? ನೆಕ್ಸ್ಟ್ ಒನ್ ಇಂಡಿಫೈನೈಟ್ adjectives. These adjectives refers to a noun in non-specific or general way. ನೋಡ್ರಿ, ಇಂಡಿಫೈನೈಟ್ ಅಂದ್ರೆ ನಮಗೆ ಗೊತ್ತಿರಲಾರ್ದು. ಹೌದಾ? ಈ ಥರ ಶಬ್ದ ಬಂದಿರ್ತದೆ ನೋಡ್ರಿ. ನಿರ್ದಿಷ್ಟವಲ್ಲದ, ನಿರ್ದಿಷ್ಟ ಇರಂಗಿಲ್ಲ, ನಮಗೆ ಗೊತ್ತ ಇರದೇ ಇರುವಂತಹ ನಾಮಪದಗಳನ್ನು ಬಂದ್ರೆ ಅವಕ್ಕೆ ನಾವೇನಂತ ಕರಿತೀವಿ ರೀ? ಇಂಡಿಫೈನೈಟ್ ಅಡ್ಜೆಕ್ಟಿವ್ಸ್ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸಮ್, ಎನಿ, ಈಚ್, ಎವ್ರಿ, ಸೆವರಲ್. ಹೌದಾ? ಈ ಥರ ಶಬ್ದಗಳು ಬರ್ತದ್ರಿ. ನಮ್ಗೆ ಗೊತ್ತೇ ಇರಂಗಿಲ್ಲ, ಆಕಸ್ಮಿಕವಾಗಿ ಬಂದಂತಹ ಶಬ್ದಗಳು. ನೆಕ್ಸ್ಟ್ ಒನ್ ಕಂಪ್ಯಾರೇಟಿವ್ ಅಡ್ಜೆಕ್ಟಿವ್ಸ್.
These adjectives are used to compare two or more noun. ನೋಡ್ರಿ, ಕಾಂಪೇರೇಟಿವ್ ಅಡ್ಜೆಕ್ಟಿವ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗಿರುವಂಥ ನಾಮಪದಗಳನ್ನು ಇದು ಹೋಲಿಕೆ ಮಾಡೋದ್ರಿ, ಹೋಲಿಸ್ತದ. ಟಾಲರ್, ಮೋರ್ ಬ್ಯೂಟಿಫುಲ್, ಲೆಸ್ ಎಕ್ಸ್ಪೆನ್ಸಿವ್, ಹೌದಾ, ಈ ಥರ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ ನೋಡ್ರಿ, V2 ಆ್ಯಂಡ್ V3. ಇಲ್ಲಿ ನೋಡ್ರಿ V2ನಲ್ಲಿ ಏನು ಬರ್ತದ? ಟಾಲರ್, ಇದು ಟಾಲೆಸ್ಟ್, ಹೌದ್ರಿ. ಶಾರ್ಟ್, ಶಾರ್ಟರ್, ಇದೇನಾಕದ್ರಿ? ಶಾರ್ಟೆಸ್ಟ್, ಹೌದಾ. ಈ ಥರ ಶಬ್ದಗಳು ಬರ್ತದೆ ನೋಡ್ರಿ. ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬರುವಂತಹ ನಾಮಪದಗಳ ಬಗ್ಗೆ ಹೋಲಿಕೆ ಮಾಡುವುದು, ಹೌದಾ. ಟಾಲರ್. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ನಲ್ಲಿ ಏನು ಬರ್ತದೆ ರೀ? ಟಾಲೆಸ್ಟ್ ಅಂತ ಬರ್ತದೆ. ಕಾಂಪೇರೇಟಿವ್ ಅಡ್ಜೆಕ್ಟಿವ್ಸ್ ಅಂದರೆ ಏನ್ರಿ? ನಾಮಪದದಲ್ಲಿ ಬರುವಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಬರುವಂಥ ಶಬ್ದಗಳನ್ನು ಕಂಪೇರ್ ಮಾಡೋದು, ಹೋಲಿಕೆ ಮಾಡೋದು. ಓಕೆ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಅಂದರೆ ಏನು ಬರ್ತದೆ ರೀ? ದೀಸ್ ಅಡ್ಜೆಕ್ಟಿವ್ಸ್ ಆರ್ ಯೂಸ್ಡ್ ಟು ಕಂಪೇರ್ 3 or more ನೌನ್ಸ್. ಸೇಮ್ ರೀ, 3 ಅಥವಾ 3ಕ್ಕಿಂತ ಹೆಚ್ಚು ಶಬ್ದಗಳ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡುವುದು, ಅದಕ್ಕೆ ನಾವೇನಂತ ಕರಿತೀವಿ ರೀ? ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಟಾಲೆಸ್ಟ್, ಶಾರ್ಟೆಸ್ಟ್, ಮೋಸ್ಟ್ ಬ್ಯೂಟಿಫುಲ್, ಲೀಸ್ಟ್ ಎಕ್ಸ್ಪೆನ್ಸಿವ್, ಎಕ್ಸೆಟ್ರಾ. ನೋಡ್ರಿ, ಇಲ್ಲಿ ಎತ್ತರ, ಟಾಲರ್ ಅಂದ್ರೆ ಏನ್ರಿ? ಎತ್ತರ, ಹೌದಾ. ಇದು ಅತಿ ಎತ್ತರ, ಭಾಳಷ್ಟು ಎತ್ತರ ಅಂತ ನಾವು ತಿಳ್ಕೊಬೇಕು. ಶಾರ್ಟರ್ ಅಂದ್ರೇನು? ಸಣ್ಣದು, ಹೌದ್ರಿ. ಅದೇ ರೀತಿ ಸಣ್ಣದು, ಕುಳ್ಳಗಿರುವಂಥದ್ದು. ಶಾರ್ಟೆಸ್ಟ್ ಅಂದ್ರೆ ಏನ್ರಿ? ಅತ್ಯಂತ ಕಡಿಮೆ ಇರುವಂಥದ್ದು, ಶಾರ್ಟೆಸ್ಟ್ ಅಂತ ಇಲ್ಲಿ ನಾವು ಕರಿತೀವಿ. ಓಕೆ. ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ನಡುವೆ ಏನು ಹೋಲಿಕೆ ಇಲ್ಲ. ಓಕೆ, ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ ರೀ. ಒಟ್ಟಾರೆಯಾಗಿ ಅಡ್ಜೆಕ್ಟಿವ್ ಅಂದ್ರೆ ಏನ್ರಿ? ಗುಣವನ್ನು ಸೂಚಿಸ್ತಿರ್ತದ, ಹೌದಾ. ಒಂದು ನಾಮಪದ ಅಥವಾ ಸರ್ವನಾಮಗಳ ಗುಣವನ್ನು ಅದು ಸೂಚಿಸ್ತಿರ್ತದ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಓಕೆ. ಅಡ್ಜೆಕ್ಟಿವ್ನಲ್ಲಿ ಒಟ್ಟಾರೆಯಾಗಿ 8 ವಿಧಗಳು ಬರ್ತದೆ ರೀ, ಹೌದಾ. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್. ಓಕೆ. ಡಿಸ್ಕ್ರಿಪ್ಟಿವ್ ಅಂದ್ರೆ ಏನ್ರಿ? ಅದರ ಗಾತ್ರ, ಬಣ್ಣ, ಹೌದಾ, ಆಕಾರದ ಬಗ್ಗೆ, ಅದರ ಗುಣದ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ, ಅದನ್ನು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅಂತ ಇಲ್ಲಿ ನಾವು ಕರಿತೀವಿ. ಓಕೆ. ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಮೀನ್ಸ್ ಸಂಖ್ಯೆ ಅಥವಾ ಪ್ರಮಾಣದ ಬಗ್ಗೆ ಪ್ರಮಾಣದ ಗುಣವನ್ನು ಸೂಚಿಸ್ತಿರ್ತದ ಅಂಥದನ್ನು ನಾವು ಏನಂತ ಕರಿತೀವಿ ರೀ? ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಇಲ್ಲಿ ಕರಿತೀವಿ. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಮೀನ್ಸ್ ಪಾಯಿಂಟ್ಔಟ್ ಮಾಡಿ ಹೇಳೋದು, ಒಂದು ನಿರ್ದಿಷ್ಟ ನಾಮಪದದ ಬಗ್ಗೆನೇ ಹೇಳುವುದು. ಓಕೆ, ಅದನ್ನು ನಾವೇನಂತ ಕರಿತೀವಿ? ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ನಾವು ಕರಿತೀವಿ ರೀ. ಓಕೆ. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಪೊಸೆಸಿವ್ ಮೀನ್ಸ್ ಏನ್ರಿ? ರಿಲೇಷನ್ಶಿಪ್ ಬಗ್ಗೆ ಅಥವಾ ಓನರ್ಶಿಪ್ ಬಗ್ಗೆ ಇದನ್ನು ಎಕ್ಸ್ಪ್ಲನೇಷನ್ ಕೊಡ್ತಿದ್ರೆ ಅಂಥ ಅಡ್ಜೆಕ್ಟಿವ್ಗಳಿಗೆ ನಾವು ಏನು ಮಾಡ್ತೀವಿ ರೀ? ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಇಲ್ಲಿ ಹೇಳ್ತೀವಿ. ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಮೀನ್ಸ್ ಪ್ರಶ್ನೆಯನ್ನು ಕೇಳ್ತಿರ್ತದ ಅಂಥ ಒಂದು ಶಬ್ದ ಪ್ರೊನೌನ್ ಬಗ್ಗೆ ಗುಣವನ್ನು ಸೂಚಿಸ್ತಿರ್ತದ ಅಂಥದನ್ನು ನಾವೇನಂತ ಕರಿತೀವಿ ರೀ? ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಇಲ್ಲಿ ಪಾಯಿಂಟ್ ಮಾಡ್ತೀವಿ. ಇಂಡಿಫೈನೈಟ್ ಅಡ್ಜೆಕ್ಟಿವ್ ಮೀನ್ಸ್ ನಿರ್ದಿಷ್ಟ ಇರೋಂಗಿಲ್ಲ, ಹೌದಾ. ನಮ್ಗೆ ಗೊತ್ತಿರದೇ ಇರುವಂತಹ ನಾಮಪದ ಬಂದಿರ್ತದ, ಅವಾಗ ನಾವು ಏನಂತ ಕರಿತೀವಿ ರೀ? ಇಂಡಿಫೈನೈಟ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಓಕೆ. ನಾವು ಗೊತ್ತಿರಲಾರ್ದು ಬರ್ತದೆ ನೋಡಿ, ಕೆಲವು, ಯಾವುದು, ಹೇಗೆ, ಈ ಥರ ಶಬ್ದಗಳು ಬರ್ತದೆ. ಓಕೆ, ಅದನ್ನು ನಾವೇನಂತ ಕರಿತೀವಿ? ಇಂಡಿಫೈನೈಟ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಕಂಪೇರೇಟಿವ್ ಅಡ್ಜೆಕ್ಟಿವ್ ಮೀನ್ಸ್ 2 ಅಥವಾ 2ಕ್ಕಿಂತ ಹೆಚ್ಚು ಬರುವಂತಹ ಶಬ್ದಗಳ ನಾಮಪದ ಅಥವಾ ಸರ್ವನಾಮಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ರೆ ಅದನ್ನು ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅದೇ ರೀತಿ ಸೂಪರ್ಲೇಟಿವ್ಸ್ ಮೀನ್ಸ್ 3 ಅಥವಾ 3ಕ್ಕಿಂತ ಹೆಚ್ಚು ನಾಮಪದ ಅಥವಾ ಸರ್ವನಾಮಗಳ ಗುಣವನ್ನು ಇದು ಸೂಚಿಸ್ತಿರ್ತದ, ಹೌದಾ. ಕಂಪೇರ್ ಮಾಡಿ ಹೇಳ್ತಿರ್ತದ ಅಂಥದನ್ನು ನಾವೇನಂತ ಕರಿತೀವಿ ರೀ? ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಇಲ್ಲಿ ಕರಿತೀವಿ. ಓಕೆ ಸ್ನೇಹಿತರೆ, ಒಟ್ಟಾರೆಯಾಗಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ
ಟೈಪ್ 1ನಲ್ಲಿ ಬರುವಂತಹ ನೌನ್ ಪ್ರೊನೌನ್ ಅಡ್ಜೆಕ್ಟಿವ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ರೀ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ವರ್ಬ್ ಅಡ್ವರ್ಬ್ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ.